ಇವತ್ತು ದೆಹಲಿಗೆ ನೂತನ ಸಂಸದ ಎಚ್.ಡಿ. ಕುಮಾರಸ್ವಾಮಿ ಭೇಟಿ ಕೊಡ್ತಾ ಇದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಬುಲಾವ್ ಮೇರೆಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಮೈತ್ರಿಕೂಟಗಳ ನಾಯಕರನ್ನ ದೆಹಲಿಗೆ ಆಹ್ವಾನಿಸಿದ್ದಾರೆ ಅಮಿತ್ ಶಾ. ಇವತ್ತು ದೆಹಲಿಯಲ್ಲಿ ಅಮಿತ್ ಶಾ, ನಡ್ಡಾ ಭೇಟಿ ಆಗ್ತಾ ಇದ್ದಾರೆ ಎಚ್.ಡಿ.ಗೆ. ಬೆಳಗ್ಗೆ 10 ಗಂಟೆಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಕುಮಾರಸ್ವಾಮಿ. ಕೇಂದ್ರದಲ್ಲಿ ಸರ್ಕಾರ ರಚನೆ ಮತ್ತು ನೂತನ ಪ್ರಧಾನಿ ಆಯ್ಕೆ ಬಗ್ಗೆ ಚರ್ಚೆಯನ್ನ ಮಾಡಲಾಗತ್ತೆ. ಸೊ ಕುಮಾರಸ್ವಾಮಿ ಅವರಿಗೆ ಬನ್ನಿ ಅಂತ ಹೇಳಿದ್ದಾರೆ. ನಿನ್ನೆನೆ ಗೆದ್ದಿರುವಂತ ನಾಯಕರುಗಳು ಬರಬೇಕು ಅನ್ನುವಂತ ಸೂಚನೆಯನ್ನ ನೀಡಲಾಗಿತ್ತು. ಆ ಕಾರಣಕ್ಕಾಗಿ ಇವತ್ತು ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ. ನಾನು ನೋಡಿ, ಈ ಚುನಾವಣಾ ರಿಸಲ್ಟ್ ಅನ್ನ ನೋಡಿದಾಗ ಕುಮಾರಸ್ವಾಮಿ ಅವರು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಓವರ್ ಕಾನ್ಫಿಡೆಂಟ್ನಿಂದ ಕೆಲವೊಂದಷ್ಟು ಸ್ಥಾನಗಳನ್ನ ಕಳ್ಕೊಂಡಿರೋದು ಹೌದು ಅನ್ನೋದನ್ನ ಕೂಡ ಅವರು ಹೇಳಿದ್ರು. ಸೊ ಇವತ್ತು ಮೀಟಿಂಗ್ನಲ್ಲಿ ಭಾಗಿಯಾಗ್ಲಿಕ್ಕೆ ಹೇಳಿದ್ದಾರೆ. ಈ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಏನೆಲ್ಲ ಚರ್ಚೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕುಮಾರಸ್ವಾಮಿ ಅವರು ಹೊರಟಿದ್ದಾರೆ. ಬುಲಾವ್ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಭೆ ಇದೆ. ಈ ಸಭೆಯಲ್ಲಿ ಸರ್ಕಾರದ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ರಾಷ್ಟ್ರ ರಾಜಧಾನಿಯಲ್ಲಿ ಎನ್ಡಿಎ ಮಿತ್ರಕೂಟದ ಮಹತ್ವದ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಈ ಸಭೆಗೆ ಎಲ್ಲ ಎನ್ಡಿಎ ಒಕ್ಕೂಟದ ನಾಯಕರಿಗೂ ಆಹ್ವಾನ ನೀಡಲಾಗಿದೆ. ಜೊತೆಗೆ ಅದೇ ರೀತಿಯಾಗಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿಗೆ, ನೂತನ ಸಂಸದರಿಗೂ ಕೂಡ ನೀವು ಬರಬೇಕು ಮೀಟಿಂಗಿಗೆ ಅಂತ ಕರೆದಿದ್ದಾರೆ. ಹಾಗಾಗಿ ಅವರು ಕೂಡ ಹೋಗ್ತಾ ಇದ್ದಾರೆ. ಸೊ ಈ ಮೀಟಿಂಗ್ನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಏನೆಲ್ಲ ಸಲಹೆಗಳನ್ನು ಪಡ್ಕೊಳ್ಳಲಾಗತ್ತೆ, ನೀಡಲಾಗತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಬಹಳ ಕುತೂಹಲ ಕೇಳಿಸ್ತಾ ಇರೋದು ಇವತ್ತಿನ ದಿನ. ಒಂದು ಕಡೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಸಭೆ ಕರೆದಿದೆ, ಇನ್ನೊಂದು ಕಡೆಯಲ್ಲಿ ಎನ್ಡಿಎ ಸಭೆ ಕರೆದಿದೆ. ಏನು ಬೆಳವಣಿಗೆ ಆಗಬಹುದು ಅನ್ನುವಂಥ ಕುತೂಹಲ ಸಹಜವಾಗಿ ಇಡೀ ದೇಶದ ಜನತೆಗೆ ಇದೆ. ಇವತ್ತಿನ ಡೆವಲಪ್ಮೆಂಟ್ ಏನೆಲ್ಲ ಇದೆ ಅಂತ ಸ್ವಾಮಿ? ಪ್ರಮುಖವಾಗಿ ನಿನ್ನೆ ಲೋಕಸಭಾ ಚುನಾವಣೆಯ ರಿಸಲ್ಟ್ ಹೊರ ಬಂದಿದೆ. ಒಂದು ಕಡೆ ಸ್ಪಷ್ಟ ಬಹುಮತ ಯಾವ ಪಕ್ಷಕ್ಕೂ ಒಂದು ಪಕ್ಷಕ್ಕೂ ಕೂಡ ಇನ್ನು ಸ್ಪಷ್ಟ ಬಹುಮತ ಸಿಕ್ಕಿಲ್ಲ. ಮೈತ್ರಿಕೂಟಗಳನ್ನ ಜೊತೆ ಇಟ್ಕೊಂಡು ಸರ್ಕಾರವನ್ನ ರಚನೆ ಮಾಡಬೇಕು ಅನ್ನೋದು ಒಂದು ಕಡೆ ಬಿಜೆಪಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಇನ್ನೂ ನಾವು ಕೂಡ ಸನಿಹದಲ್ಲಿದ್ದೇವೆ, ಮತ್ತೊಮ್ಮೆ ನಾವು ಕೂಡ ಪ್ರಯತ್ನ ಪಡ್ತಾ ಇದ್ದೇವೆ ಎಂಬ ಪರೋಕ್ಷವಾಗಿ ಈಗಾಗಲೇ ಮಾಹಿತಿಯನ್ನು ಹೊರ ಹಾಕಿದ್ದಾರೆ ಇಂಡಿಯಾ ಮೈತ್ರಿಕೂಟದ ನಾಯಕರು. ಹಾಗಾಗಿ ಈಗಾಗಲೇ ಒಂದು ಕಡೆ ಬಿಜೆಪಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ, ಮತ್ತೊಂದು ಕಡೆ ಎನ್ಡಿಎ ಮೈತ್ರಿಕೂಟ ಕೂಡ ಇವತ್ತು ತಮ್ಮ ಮೈತ್ರಿಕೂಟದ ನಾಯಕರನ್ನ ಸಭೆಗೆ ಕರೆದಿರುವಂತದ್ದು. ಹಾಗೆ ಎನ್ಡಿಎ ಮೈತ್ರಿಕೂಟದ ನಾಯಕರು ಕೂಡ ಸಭೆ ಕರೆದಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಮತ್ತೊಮ್ಮೆ ಮೋದಿ ಅವರು ಪ್ರಧಾನಿಯಾಗೋದು ನಿಶ್ಚಿತ ಆಗಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಒಂದು ಸಚಿವ ಸಂಪುಟ ರಚನೆ ಮಾಡಬೇಕು ಹಾಗೂ ಮೈತ್ರಿಕೂಟದ ಹೊಂದಾಣಿಕೆಗಳು ಹಾಗೂ 5 ವರ್ಷದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬರದಂತೆ ಯಾವ ರೀತಿ ಹೋಗ್ಬೇಕು ಅನ್ನೋದು ಕೂಡ ಇವತ್ತು ಮೈತ್ರಿಕೂಟದ ನಾಯಕರುಗಳೆಲ್ಲ ಸೇರಿ ಚರ್ಚೆ ಮಾಡ್ತಿರುವಂತದ್ದು. ಈಗಾಗಲೇ ಒಂದು ಕಡೆ ಅಧಿಕಾರದ ಪಟ್ಟು ಹಿಡಿಯೋದಾದ್ರೆ, ಮತ್ತೊಂದು ಕಡೆ ಅಧಿಕಾರಕ್ಕೆ ನಾವು ಕೂಡ ಸಿದ್ಧರಿದ್ದೇವೆ, ನಾವು ಕೂಡ ಸರ್ಕಾರ ರಚನೆ ಮಾಡ್ತೀವಿ ಅನ್ನೋದು ಕೂಡ ಎನ್ಡಿಎ ಮೈತ್ರಿಕೂಟದ ನಾಯಕರ ಹೇಳಿಕೆಗಳು. ಹಾಗಾಗಿ ಇವತ್ತಿನ ಎರಡೂ ಪಕ್ಷದ ಸಭೆಗಳು ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ ಈ ಹಿನ್ನೆಲೆಯಲ್ಲಿ ಇವತ್ತು ಮೈತ್ರಿಕೂಟದ ನಾಯಕರನ್ನ ಎನ್ಡಿಎ ಮೈತ್ರಿಕೂಟದ ನಾಯಕರನ್ನ ಇವತ್ತು ದೆಹಲಿಗೆ ಬುಲಾವ್ ಕೊಟ್ಟಿರುವಂತದ್ದು. ನಿನ್ನೆ ರಿಸಲ್ಟ್ ಹೊರಬೀಳ್ತಿದ್ದಾಗೆ ಅಮಿತ್ ಶಾ ಮೈತ್ರಿಕೂಟದ ನಾಯಕರುಗಳಿಗೆ ಕರೆ ಮಾಡಿ ದೆಹಲಿಗೆ ಬರುವಂತೆ ಒಂದು ಆಹ್ವಾನವನ್ನು ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಯಲ್ಲಿ ಬೆಳಗ್ಗೆ 11:30ಕ್ಕೆ ಏನು ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ಕೂಡ ನಡೀತಿರುವಂತದ್ದು. ಹಾಗಾಗಿ ಯಾರಿಗೆ ಒಂದು ಅವಕಾಶಗಳು ಕೊಡಬೇಕು, ಯಾಕೆಂದ್ರೆ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ಮುಂಬರುವ ಭಿನ್ನಾಭಿಪ್ರಾಯಗಳು ಇದ್ರೆ ವಿಪಕ್ಷಗಳಿಗೆ ಅದೇ ಪ್ರಮುಖ ಅಸ್ತ್ರ ಆಗುತ್ತೆ ಅನ್ನೋದು ಕೂಡ. ಈಗಾಗಲೇ ಚುನಾವಣೆಯ ಎಫೆಕ್ಟ್ ಕೂಡ ಆಗಿದೆ. ಬಿಜೆಪಿ ನಾಯಕರು ನಾವು 400ಕ್ಕಿಂತ ಅಧಿಕ ಸ್ಥಾನಗಳನ್ನ ಗೆಲ್ತೀವಿ, ಮೆಜಾರಿಟಿ ಬರ್ತೀವಿ ಅಂತ ಹೇಳ್ತಾ ಇದ್ರು. ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಹಾಗೆ ಇತ್ತು. ಆದ್ರೆ ಜನತಾಭಿಪ್ರಾಯ ಎಲ್ಲ ಕೂಡ ಉಲ್ಟಾ ಆಗಿದೆ.
ಹಾಗಾಗಿ ಮುಂಬರುವ ದಿನಗಳು ಕೂಡ ಬಿಜೆಪಿ ನಾಯಕರಿಗೆ ಸಾಕಷ್ಟು ಒಂದು ಸಂಕಷ್ಟದ ದಿನಗಳು ಕೂಡ ಎದುರಾಗ್ತವೆ ಅನ್ನೋದು ಕೂಡ ಈ ಚುನಾವಣೆಯ ಒಂದು ರಿಸಲ್ಟ್ ತೋರಿಸ್ಕೊಟ್ಟಿರುವಂತದ್ದು. ಹಾಗಾಗಿ NDA ಮೈತ್ರಿಕೂಟಕ್ಕೆ ಯಾವುದೂ ಕೂಡ ಅಸ್ತ್ರವನ್ನಾಗಿ ಸಿಗದಲೇ ಇರೋ ರೀತಿ ನೋಡ್ಕೋಬೇಕು. ಯಾವ ರೀತಿ ಒಂದು ಸರ್ಕಾರ ರಚನೆ ಮಾಡಬೇಕು ಅನ್ನೋದು ಸದ್ಯ ಈಗ ಇರುವಂತಹ ಒಂದು ರಾಜಕೀಯ ಬೆಳವಣಿಗೆ. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಒಂದು ಕಡೆ NDA ಮೈತ್ರಿಕೂಟದ ನಾಯಕರ ಸಭೆ, ಮತ್ತೊಂದು ಕಡೆ INDA ಮೈತ್ರಿಕೂಟ ನಾಯಕರ ಸಭೆ. ಹಾಗಾಗಿ ಈ ಎರಡೂ ಪಕ್ಷದ ನಾಯಕರು ಮೈತ್ರಿಕೂಟದ ನಾಯಕರುಗಳು ಯಾವ ರೀತಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ, ಇಲ್ಲ ಮತ್ತೊಮ್ಮೆ ಮೈತ್ರಿಕೂಟದ ಏನಾದ್ರು ನಾಯಕರನ್ನ, ಅಂದ್ರೆ ಈಗ ಪ್ರಮುಖವಾಗಿ ನಿತೀಶ್ ಹಾಗೂ ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ಸ್ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿದೆ. ಈಗಾಗಲೇ ಕಾಂಗ್ರೆಸ್ ನಾಯಕರಿಂದಲೂ ಕೂಡ ಆಫರ್ಗಳು ಕೂಡ ಹೋಗಿದೆ. ಹಾಗಾಗಿ ಈ ಇಬ್ಬರ ನಾಯಕರ ನೆರೆ ಏನಾಗಿರುತ್ತೆ, ಇವರು ಹಾಕುವಂತ ಒಂದು ಕಂಡೀಷನ್ಗಳೇನೊಂದು ಮೇಲೆ ಸರ್ಕಾರದ ಭವಿಷ್ಯ ನಿರ್ಧಾರ ಆಗಿರುವಂತದ್ದು. ಕೇಂದ್ರದಲ್ಲಿ ಯಾರು ಚುಕ್ಕಾಣಿ ಹಿಡಿತಾರೆ ಅನ್ನೋದು ಭವಿಷ್ಯ ನಿರ್ಧಾರ ಆಗಿದೆ. ಹಾಗಾಗಿ ಈ ಇಬ್ಬರು ನಾಯಕರುಗಳನ್ನ ಈಗ ಸದ್ಯ ಕಿಂಗ್ ಮೇಕರ್ಸ್ ಅಂತಾನೆ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಇಬ್ಬರ ನಾಯಕರ ನಡೆ ಹಾಗೂ ಇವತ್ತಿನ ಸಭೆ ಯಾವ ಹಂತಕ್ಕೆ ಹೋಗುತ್ತೆ ಮತ್ತೆ ಯಾವ ರೀತಿ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.